ಸಮಗ್ರ ಹಾ ಜೀವನ ಶೈಲಿಯಲ್ಲಿ ಇಂದು ನಾನು ಹಾ ಆಯ್ಕೆ ಮಾಡಿಕೊಂಡ ವಿಷಯ ಔಷಧರಹಿತ ಜೀವನ ಅಂತಂದು. ಔಷಧರಹಿತ ಜೀವನ ಅಂತಂದ್ರೆ ಅದು ನಮ್ಗೆ ಔಷಧಿಗಳಿಲ್ಲದೆ ನಾವು ಜೀವನವನ್ನು ಯಾವ ರೀತಿ ನಡೆಸ್ಬೇಕಂತ ಅನ್ನೋದು. ಅದು ಅದು ಒಂದು ಅರ್ಥ. ನಂತರ ಇನ್ನೊಂದು ವಿಷಯದ ನಾನು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಟ್ಟಿದ್ದು ಯಾವುದಂದ್ರೆ ಹ್ಮ್ ವ್ಯಸನ ಮುಕ್ತ ಜೀವನ ಅಂತಂದು. ವ್ಯಸನ ಮುಕ್ತ ಜೀವನ ಅಂತಂದ್ರೆ ನಾವು ಯಾವುದೇ ಚಟ ಮಾದಕ ದ್ರವ್ಯಗಳಿಗೆ ಹಿಂಗ ಬಲಿಯಾಗಿರ್ತಾರಲ್ಲ, ಅವರು ಯಾವ ರೀತಿ ವ್ಯಸನ ಮುಕ್ತರಾಗಿದ್ದಾಗ ಯಾವ ರೀತಿ ಅವರ ಜೀವನ ಶೈಲಿ ಇರ್ತೈತಿ, ಮತ್ತೆ ಅದನ್ನ ಅವರು ಬಿಟ್ಟಾಗ ಅದನ್ನ ಬಿಡ್ಬೇಕಾದ್ರೆ ಏನು ಪ್ರಯೋಜನ, ಬಿಟ್ಟ ನಂತರ ಅಂತ ಅನ್ನೋದನ್ನ ಇಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದೇನೆ. ಈ ಅವಕಾಶಕ್ಕಾಗಿ ಧನ್ಯವಾದಗಳು ಗುರುಜಿ. ಔಷಧಿ ಔಷಧರಹಿತ ಜೀವನದ ಪ್ರಯೋಜನಗಳು ಅಂದ್ರೆ ನಾವು ಔಷಧರಹಿತ ಅಥವಾ ವ್ಯಸನ ಮುಕ್ತರಾಗಿ ಯಾವುದೇ ಒಂದು ಔಷಧ ಸೇವನೆ ಮಾಡೋದು ಕೂಡ ಒಂದು ವ್ಯಸನ ಅಂತಾನೆ ಅಂದ್ಕೋಬಹುದು. ಯಾಕಂದ್ರೆ ಏನಾದ್ರೂ ಒಂದು ಸಮಸ್ಯೆ ಬಂದ ತಕ್ಷಣ ನಾವು ಏನ್ ಮಾಡ್ತೀವಿ, ಅಲೋಪತಿ ಔಷಧಿ, ಇದೊಂದು ತಲೆನೋವು ಬಂತ ಸಣ್ಣ ತಲೆನೋವು ಇರ್ತದೆ, ಅದು ಹೋಗ್ತಾ ಇರ್ತದೆ, ಅದಕ್ಕೆ ನಾವು ಟ್ಯಾಬ್ಲೆಟ್ ತಗೊಂಡಾಗ ಆರಾಮಾಗ್ತೈತೆ ಅನ್ನೋದು ಒಂದು ಚಟ ಬೆಳೆಸ್ಕೊಂಡ್ ಬಿಟ್ಟಿರ್ತೀವಿ. ಹಾಗೆ ಒಂದ್ ಯಾವ್ದಾದ್ರು ಕಾಲ್ ನೋವು ಬಂತ ಅಥವಾ ಏನೋ ಒಂದು ಚಿಕ್ಕ ಗಾಯ ಆದ್ರೂ ಕೂಡ ಔಷಧಿನೇ ಮದ್ದು ಅಂತ ಅನ್ಕೊಂಡು ನಾವು ಔಷಧ ಸೇವನೆ ಮಾಡೋದನ್ನು ಒಂದು ಚಟವಾಗಿ, ಒಂದು ವ್ಯಸನವಾಗಿ ನಾವು ಬಳಸ್ಕೊಂಡಿರ್ತೀವಿ. ಅದು ಕೂಡ ಒಂದು ವ್ಯಸನ ಅಂತ ನಾವು ಅನ್ಕೋಬಹುದು. ಅದನ್ನ ಆ, ರಹಿತ ಜೀವನವನ್ನ ಪ್ರಯೋಜನಗಳು ಯಾವಪ್ಪ ಅಂತಂದ್ರೆ ಉತ್ತಮ ದೈಹಿಕ ಆರೋಗ್ಯ. ಅಂದ್ರೆ ನಾವು ವ್ಯಸನ ಮುಕ್ತರಾಗಿದ್ದಾಗ ನಮ್ಮ ಜೀವನ ಶೈಲಿ ತುಂಬಾ ಆರೋಗ್ಯವಾಗಿರುತ್ತದೆ. ಅದನ್ನ ನಾವು ಗಮನಿಸುದಿಲ್ಲ. ನಮ್ಮ ದೇಹಕ್ಕೆ ತುಂಬಾ ವಿಶ್ರಾಂತಿ ಸಿಗುತ್ತದೆ ಔಷಧಿ ಇಲ್ಲದೆ ಇದ್ದಾಗ. ಮತ್ತೆ ಬೇಗನೆ ನಾವು ಚೇತರಿಸ್ಕೊಳ್ತೀವಿ. ಔಷಧ ತೆಗೆದುಕೊಂಡಾಗ ನಾವು ಸೈಡ್ ಎಫೆಕ್ಟ್ ಅನ್ನು ನಾವು ಗಮನಿಸ್ಬೋದು. ಒಂದ್ ಯಾವುದೇ ಡಾಕ್ಟರ್ ಒಂದು ಔಷಧಿ ಕೊಟ್ಟಾಗ ಮತ್ತೆ ಅದಕ್ಕೆ ಗ್ಯಾಸ್ಟ್ರಿಕ್ ಆಗುತ್ತೆ, ಗ್ಯಾಸ್ಟ್ರಿಕ್ ಈ ಟ್ಯಾಬ್ಲೆಟ್ ತಗೊಳ್ರಿ ಬೆಳಗ್ಗೆ ಎದ್ದ ತಕ್ಷಣ, ಆನಂತರ ನಾವು ಕೊಟ್ಟಂತ ಔಷಧವನ್ನ ನೀವು ತೆಗೆದುಕೊಳ್ರಿ ಅಂತ ಹೇಳೋದನ್ನು ನಾವು ಕೇಳಿದ್ವಿ. ಅಂದ್ರೆ ಅದಕ್ಕೆ ಸೈಡ್ ಎಫೆಕ್ಟ್ ಆಗ್ತಿರ್ತವೆ, ನಮ್ಮ ದೇಹದ ಮೇಲೆ ತುಂಬಾ ಅದು ಪರಿಣಾಮ ಬೀರುವುದಲ್ಲದೆ ಚೇತರಿಸಿಕೊಳ್ಳಲು ನಮ್ಗೆ ಬೇಗನೆ ಚೇತರಿಸಿಕೊಳ್ತಾ ಇರ್ತೇವೆ ಔಷಧಿ ಇಲ್ಲದೆ, ಆದ್ರೆ ಅದನ್ನ ಅದು ಕಡಿಮೆ ಮಾಡ್ತದೆ. ಇದರಿಂದ ನಮ್ಮ ಶಕ್ತಿ ಅದನ್ನು ತೆಗೆದುಕೊಳ್ಳದೇ ಇರುವುದರಿಂದ, ಔಷಧವನ್ನ ತೆಗೆದುಕೊಳ್ಳದೇ ಇರುವುದರಿಂದ ಶಕ್ತಿ ಹೆಚ್ಚುತ್ತದೆ ಹಾಗೂ ದೀರ್ಘಕಾಲದ ಕಾಯಿಲೆಗಳು ಅಪಾಯವನ್ನ ನಮಗೆ ಕಡಿಮೆ ಮಾಡುತ್ತದೆ. ನಂತರ ಎರಡನೇದು ಸುಧಾರಿತ ಮಾನಸಿಕ ಸ್ಪಷ್ಟತೆ ಮತ್ತು ನೆನಪಿನ ಶಕ್ತಿ. ಮಾದಕ ದ್ರವ್ಯಗಳನ್ನು ಮತ್ತು ಮೆದುಳಿನ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತವೆ. ಆದ್ದರಿಂದ ಅವುಗಳನ್ನು ತ್ಯಜಿಸುವುದರಿಂದ ಮಾನಸಿಕ ಸ್ಪಷ್ಟತೆ ಮತ್ತು ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ನಂತರ ಮೂರನೇ ಪಾಯಿಂಟು ಭಾವನಾತ್ಮಕ ಸ್ಥಿರತೆ. ಮಾದಕ ವ್ಯಸನವು ನಮ್ಮ ಭಾವನಾತ್ಮಕ ಮೇಲೇನೂ ಕೂಡ ನೋವನ್ನು ಹೆಚ್ಚಿಸಬಹುದು. ಅಂದ್ರೆ ನಮ್ಮ ಭಾವನೆಗಳಿಗೆ ನೋವನ್ನು ಕೊಡುವಂತ, ನಮ್ಮ ಭಾವನೆಗಳಿಗೆ ಯಾರು ಗೌರವ ಕೊಡ್ತಾ ಇರಲ್ಲ. ಮಾದಕ ವ್ಯಸನಿಗಳನ್ನ ನೋಡ್ರಿ, ಅವ್ರು ಏನ್ ಹೇಳ್ತಾರ ಅದಕ್ಕೆ ಯಾರು ಬೆಲೆಯನ್ನ ಕೊಡ್ತಾ ಇರೋದಿಲ್ಲ. ಅವ್ರ ಭಾವನೆಗಳು ನಿಜವಾಗಿದ್ರು ಕೂಡ ಅವುಗಳ ಭಾವನೆಗೆ ಯಾವುದೇ ಸ್ಪಂದನೆ ಇರುವುದಿಲ್ಲ. ಅದರಿಂದ ಅವರು ನೋವನ್ನು ಅನುಭವಿಸ್ತಾ ಇರ್ತಾರೆ. ವ್ಯಸನ ಮುಕ್ತ ಜೀವನವು ನಿಮ್ಮ ಭಾವನೆಗಳಿಗೆ ಉತ್ತಮವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಆ ವ್ಯಸನ ಮುಕ್ತರಿದ್ದಾಗ ಅವ್ರು ಏನೇ ಒಂದು ಹೇಳಿದ್ರು ಅದನ್ನ ಸಮಾಜ ಒಪ್ಕೊಂತದೆ, ಆ ಕುಟುಂಬದವರು ಒಪ್ಕೊಂತಾರೆ, ಎಲ್ಲರೂ ಒಪ್ಕೊಳ್ಳುವಂತ ಪ್ರಸಂಗ ಇರ್ತದೆ. ಆದ್ದರಿಂದ ನಮ್ಮ ಭಾವನಾತ್ಮಕ ಸ್ಥಿರತೆ ಉತ್ತಮವಾಗಿರುತ್ತದೆ. ಮತ್ತೆ ಬಲವಾದ ಸಂಬಂಧಗಳು. ಮಾದಕ ವ್ಯಸನವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧಗಳನ್ನು ಹಾನಿಗೊಳಿಸಬಹುದು. ಚೇತರಿಕೆಯು ಈ ಸಂಬಂಧಗಳನ್ನು ಸರಿಪಡಿಸಲು ಮತ್ತು ಬಲಪಡಿಸಲು ಒಂದು ಅವಕಾಶವನ್ನು ನೀಡುತ್ತದೆ. ನೋಡಿ, ಯಾವುದೇ ನಾವು ಮಾದಕ ವ್ಯಸನ ವ್ಯಕ್ತಿಯನ್ನ ನೋಡಿದಾಗ ಅವರ ಕುಟುಂಬದಲ್ಲಿ ಅವ್ರಿಗೆ ಬಾಂಧವ್ಯ ಚೆನ್ನಾಗಿರುವುದಿಲ್ಲ. ಅವರಿಗೆ ಯಾವುದೇ ಒಂದು ಏನು ಅವ್ರ ಬೆಲೆ ಇರುದಿಲ್ಲ. ಅವ್ರನ್ನ ಇದು ಮಾಡ್ತಿರ್ತಾರ, ಆ ಕುಟುಂಬದಲ್ಲೇ ಬೆಲೆ ಇರುದಿಲ್ಲ. ಎಲ್ಲಿ ಯಾವುದೇ ಫಂಕ್ಷನ್ ಕೂಲಿ ಒಂದು ಅವ್ರಿಗೆ ಬೆಲೆ ಇರುದಿಲ್ಲ. ಅಂತ ಭಾವನೆಗಳು ಬಲವಾದ ನಮ್ಮ ಸಂಬಂಧಗಳನ್ನ ಬೆಳೆಸಲಿಕ್ಕೆ ಅಲ್ಲಿ ತೊಂದರೆ ಇರ್ತದೆ. ಸಂಬಂಧಗಳು ಸರಿಯಾಗಿರುವುದಿಲ್ಲ. ಮತ್ತೆ ಸಂಬಂಧಗಳನ್ನ ನಾವು ಒಳ್ಳೆ ರೀತಿಯಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಆ ವ್ಯಸನ ಮುಕ್ತ ಜೀವನವನ್ನ ಮಾಡಿದಾಗ ಮಾತ್ರ ಅದು ಸಾಧ್ಯ. ಅಂದ್ರೆ ನಾವು ಪಡೆದುಕೊಂಡಂತ ಮಾಡ್ತಿರುವಂತ ವ್ಯಸನಗಳನ್ನ ದೂರ ಮಾಡ್ಕೊಳ್ಬೇಕು. ಮತ್ತು ಉತ್ತಮ ಆರ್ಥಿಕ ಸ್ಥಿತಿ. ನಿಜ ಇದು. ಯಾಕಂದ್ರೆ ನಾವು ಮಾದಕ ವ್ಯಸನಿಗಳನ್ನ ನೋಡಿದಾಗ ಅವ್ರು ಎಷ್ಟೊಂದು ಖರ್ಚು ಮಾಡ್ತಿರ್ತಾರ ತಮ್ಮ ಚಟಗಳಿಗಾಗಿ, ವ್ಯಸನಗಳಿಗಾಗಿ ಸಾಕಷ್ಟು ಹಣವನ್ನ ಖರ್ಚು ಮಾಡ್ತಿರ್ತಾರೆ. ಅಂತ ಹಣವನ್ನ ನಾವು ಆ ವ್ಯಸನಗಳನ್ನ ದೂರ ಮಾಡುವುದರಿಂದ, ಹಣಕಾಸು ಹಾಳು ಮಾಡುವುದನ್ನು ತಪ್ಪಿಸಬಹುದು. ಅವುಗಳಿಂದ ದೂರವಿರುವುದರಿಂದ ನಮ್ಮ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸುತ್ತದೆ. ಮತ್ತು ಆತ್ಮಗೌರವ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಇದನ್ನ ನಾವು ನೋಡ್ಬೋದು. ವ್ಯಸನ ಮುಕ್ತ ಜೀವನವು ಸ್ವಯಂ ಮೌಲ್ಯಮಾಪನ. ಅಂದ್ರೆ ಅವರಿಗೂ ಕೂಡ ಆತ್ಮಗೌರವ, ನನಗೂ ಯಾವ ರೀತಿ ಎಲ್ಲರೂ ಯಾವ ರೀತಿ ಬೆಲೆ ಕೊಡ್ತಾರೆ ಅದೇ ರೀತಿ ನನಗೂ ಬೆಲೆ ಇದೆ ಅಂತ ಅನ್ನೋದನ್ನ ಅವರು ಆತ್ಮಗೌರವ, ಆತ್ಮವಿಶ್ವಾಸವನ್ನ ಬೆಳೆಸಿಕೊಳ್ಳಲಿಕ್ಕೆ ತುಂಬಾ ಸಹಾಯಕವಾಗುತ್ತದೆ. ಹೆಚ್ಚಿದ ಉತ್ಪಾದಕತೆ. ನೀವು ಆರೋಗ್ಯವಾಗಿರುವಾಗ
ಮತ್ತು ಮಾನಸಿಕವಾಗಿ ಸ್ಪಷ್ಟವಾಗಿದ್ದಾಗ ಕೆಲಸದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಕೂಡ ನಾವು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು. ವ್ಯಸನ ಮುಕ್ತರಾಗಿದ್ದಾಗ ನಾವು ಆರೋಗ್ಯನೂ ಚೆನ್ನಾಗಿರುತ್ತದೆ, ಅಲ್ಲದೆ ನಾವು ಪ್ರತಿ ಕ್ಷಣನೂ ಏನು ಚಟುವಟಿಕೆಯಿಂದ ಕೆಲಸ ಮಾಡಲು ತುಂಬಾ ಸಹಾಯಕವಾಗುತ್ತದೆ. ಮತ್ತೆ ಸ್ವಯಂ ಸಂಶೋಧನೆ ಮತ್ತು ವೈಯಕ್ತಿಕ ಬೆಳವಣಿಗೆ. ವ್ಯಸನದಿಂದ ಹೊರ ಬಂದಾಗ ನಾವು ಬೇರೆ ಬೇರೆ ಮತ್ತು ಒಳ್ಳೆ ಚಟಗಳನ್ನು ಬೆಳೆಸ್ಬೋದು. ಅಂದ್ರೆ ಪುಸ್ತಕ ಓದುವುದು ಅಥವಾ ಇಂಥ ಆಧ್ಯಾತ್ಮಿಕ ತರಗತಿಗಳ ಹಾಜರಾಗೋದು, ಧ್ಯಾನ ಮಾಡೋದರಿಂದ ಏನಾಗ್ತತಿ, ನಮ್ಮ ಸ್ವಯಂ ಸಂಶೋಧನೆಯನ್ನು ಹೆಚ್ಚಿಗೆ ಆಗ್ತದಲ್ಲದೆ ನಮ್ಮ ವೈಯಕ್ತಿಕ ಬೆಳವಣಿಗೆಗೂ ಕೂಡ ಇದು ತುಂಬಾ ಸಹಾಯಕವಾಗುತ್ತದೆ. ಅದನ್ನು ಸಾಧಿಸುವುದು ಹೇಗೆ ಹಂಗಾರೆ ಈಗ ಆಲ್ರೆಡಿ ಅವರು ವ್ಯಸನ ಮುಕ್ತರಾಗ್ಬಿಟ್ಟಿದ್ದಾರೆ, ಅದನ್ನೇ ಯಾವ ಪ್ರಯೋಜನಗಳನ್ನೋದನ್ನು ನಾವು ತಿಳಿದುಕೊಂಡ್ವಿ. ಅದೇ ರೀತಿ ಅವನ್ನ ಯಾವ ರೀತಿ ನಾವು ಅದನ್ನ ಸಾಧಿಸಬೇಕು, ಯಾವ ರೀತಿ ಅದನ್ನು ವ್ಯಸನಮುಕ್ತ ಜೀವನವನ್ನು ಮಾಡಬೇಕು ಅಂತಂದ್ರೆ ಔಷಧ ರೀತಿಯನ್ನು ಸಾಧಿಸಲು ಕೆಲವು ಮಾರ್ಗಗಳು ಇಲ್ಲಿವೆ. ಒಂದು, ವೃತ್ತಿಪರರ ಸಹಾಯ ಪಡೆಯಿರಿ. ಅಂದ್ರೆ ಈ ಮಾದಕ ವ್ಯಸನವು ಒಂದು ರೋಗ ಇದ್ದಂತೆ, ಅದನ್ನ ಚಿಕಿತ್ಸೆ ಮೂಲಕ ಪಡೆದುಕೊಳ್ಬಹುದು ಅಥವಾ ಹಿರಿಯರಿಂದ ಕೌನ್ಸಿಲಿಂಗ್ ಅಥವಾ ಸಹಾಯ ಗುಂಪುಗಳಿಂದ ವೃತ್ತಿಪರ ಸಹಾಯವನ್ನು. ಇದಕ್ಕಾಗಿ ಕೆಲವು ತರಬೇತಿ ಸಂಸ್ಥೆಗಳಿರ್ತಾವೆ ಮತ್ತು ಅಡಿಕ್ಷನ್ ಸೆಂಟರ್ ಅಂತ ಇರ್ತಾವೆ, ಅವುಗಳಿಗೆಲ್ಲ ಭೇಟಿ ಕೊಟ್ಟು ಅಂಥ ವ್ಯಸನಗಳಿಂದ ನಾವು ಮುಕ್ತರಾಗಲು ಅಲ್ಲಿ ತರಬೇತಿಯನ್ನು ಪಡೆದು ಯಶಸ್ವಿಯಾಗಿ ನಾವು ಅಂದ ವ್ಯಸನ ಮುಕ್ತದಿಂದ ಬರಬಹುದು. ಮತ್ತೆ ಪ್ರಚೋದಕಗಳಿಂದ ದೂರವಿರಿ. ಮತ್ತೆ ನಾವು ಈಗ ಕೆಲವರು ಬಿಟ್ಟಿರ್ತಾರೆ, ಮತ್ತೆ ಒಂದು ತಿಂಗಳ ನಾವು ಬಿಡೋದಿಲ್ಲ ಅಂತಂದು ಮನೆಯಲ್ಲಿ ಗಲಾಟೆ ಮಾಡಿ ಹಿಂಗೆ ಹೇಳಿದಾಗೆಲ್ಲ ಬಿಡ್ತಾರೆ. ನಂತರ ಮತ್ತೆ ಒಂದು ಇದ್ರೊಳಗ ಅವರು ಯಾವುದೋ ಒಂದು ಫ್ರೆಂಡ್ಸ್ ಹೇಳಿದ್ರು, ಮತ್ತೆ ನಾ ಕಲಿತೆ, ಹಿಂಗೆ ಮತ್ತೆ ಪ್ರಾರಂಭ ಮಾಡ್ತಾರೆ. ಅಂತಹ ಪ್ರಚೋದನೆಗಳಿಂದ ದೂರವಿರಬೇಕು. ಮಾದಕ ವ್ಯಸನಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು ಸ್ಥಳಗಳು ಅಲ್ಲಿ ಅಂತ ನಮ್ಮ ಫ್ರೆಂಡ್ಸ್ ಅದಾರಂತ, ಆ ರೀತಿ ಫ್ರೆಂಡ್ಸ್ ಇದ್ದಾರ ಅಥವಾ ಅಂತ ಸ್ಥಳಗಳು ಎಲ್ಲಿ ಇರ್ತಾವೋ ಅದಕ್ಕೆ ನಾವು ಅವಾಯ್ಡ್ ಮಾಡಬೇಕು, ಅಲ್ಲಿ ಹೋಗೋದನ್ನ ತಪ್ಪಿಸ್ಕೊಳ್ಬಹುದು. ಆರೋಗ್ಯಕರ ಹವ್ಯಾಸಗಳನ್ನ ರೂಢಿಸಿಕೊಳ್ಳಬೇಕು. ಅದರ ಬದಲಾಗಿ ನಾವು ಏನ್ ಮಾಡಬೇಕು, ವ್ಯಾಯಾಮ, ಆರೋಗ್ಯಕರ ಆಹಾರ, ಸರಿಯಾದ ನಿದ್ರೆ ಮತ್ತು ಒತ್ತಡವನ್ನು ನಿರ್ವಹಿಸಲು ಧ್ಯಾನದಂತ ಆರೋಗ್ಯಕರವಾದ ಹವ್ಯಾಸಗಳನ್ನು ಇಲ್ಲಿ ಬೆಳೆಸಿಕೊಳ್ಳುವುದು ಒಂದು ಇದರಲ್ಲಿ ಕೂಡ ಒಂದು ಇದನ್ನು ಬಿಡಲು ಸಹಾಯಕವಾಗುತ್ತದೆ. ನಂತರ ಬೆಂಬಲ ವ್ಯವಸ್ಥೆಯನ್ನು ನಿರ್ಮಿಸಿಕೊಳ್ಳಿ. ಅಂದ್ರೆ ಚೇತರಿಕೆ ಹಾದಿಯಲ್ಲಿ ನಾವು ಇದನ್ನು ಬಿಡಬೇಕು ಅಂತ ಒಬ್ರು ಮನಸ್ಸು ಮಾಡಿರ್ತಾರೆ, ಅಲ್ಲಿ ನಿಮ್ಮನ್ನು ಬೆಂಬಲಿಸಲು ಯಾರು ನಿಮಗೆ ಪ್ರೇರೇಪಣೆ ಕೊಡ್ತಾ ಇರ್ತಾರಲ್ಲ ಅದು ಒಳ್ಳೆಯದು, ಅದು ವ್ಯಸನ ಮುಕ್ತ, ವ್ಯಸನ ಸರಿಯಾದದಲ್ಲ ಅಂತ ಯಾರು ಸರಿಯಾದ ಮಾರ್ಗವನ್ನು ತೋರಿಸ್ತಾರಲ್ಲ ಅಂಥ ಕುಟುಂಬದ, ಅಂಥ ಸ್ನೇಹಿತರ ಜೊತೆ ನಾವು ಯಾವಾಗಲೂ ಸಂಪರ್ಕದಲ್ಲಿ ಇರಬೇಕು. ಹೊಸ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ನೋಡಿ, ಅದನ್ನು ಮರಿಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಹೊಸ ಹೊಸ ಹವ್ಯಾಸಗಳನ್ನ ಅಥವಾ ಹೊಸ ಹೊಸ ಚಟುವಟಿಕೆಗಳನ್ನ ಕಂಡುಕೊಳ್ಳುವ ಮೂಲಕ ಮಾದಕ ವ್ಯಸನದಿಂದ ನಾವು ವಿಚಲಿತರಾಗದೆ ಸ್ವಯಂ ಸೇವಕರಾಗಿ ನಾವು ಬಿಡಲೇಬೇಕಂತ ಮೊದಲು ಮನಸ್ಸು ಮಾಡಬೇಕು. ಮನಸ್ಸು ಗಟ್ಟಿಗಳಿಸಿಕೊಂಡು ನಾವು ಯಾವುದೇ ಮಾಡ್ಬೇಕಂದ್ರೂ ನಮ್ಮ ಮನಸ್ಸು ನಮಗೆ ಅದು ಸ್ನೇಹಿತನೂ ಹೌದು, ಅದು ಶತ್ರುನೂ ಹೌದು. ನಾವು ಅದನ್ನ ಮನಸ್ಸನ್ನ ಗಟ್ಟಿ ಮಾಡಿದಾಗ ಅದು ನಮ್ಗೆ ಬಿಡಬಹುದಂತ ಅನ್ನೋದ ನಮ್ಗೆ ಆಗ್ತೈತಿ. ಶತ್ರು ಅಂದಾಗ ಅದು ಕೇಳದೇ ಇದ್ದಾಗ, ನಾವು ಮನಸ್ಸನ್ನು ಕೇಳದೇ ಇದ್ದಾಗ ನಾವು ಅದು ನಮ್ಗೆ ಶತ್ರು ಆಗಿ ಪರಿಣಾಮ ಆಗ್ತದೆ. ಅದಕ್ಕೆ ನಾವು ಮೊದಲನೇದಾಗಿ ಅದನ್ನ ಗಟ್ಟಿಯಾದ ಮನಸ್ಸನ್ನು ಮಾಡಿಕೊಂಡು ಸ್ವಯಂ ಸೇವಕ ಕೆಲಸ, ಕ್ರೀಡೆಗಳಲ್ಲಿ ತೊಡಗುವುದು ಅಥವಾ ಹೊಸ ಹೊಸ ಕೌಶಲ್ಯಗಳನ್ನ ಕಲಿಯೋದ್ರಲ್ಲಿ ನಾವು ನಮ್ಮ ವೇಳೆಯನ್ನ ಕಳೆಯುವುದು. ಪುನರಾವರ್ತನೆ ಆದರೆ ತಕ್ಷಣ ಮತ್ತೆ ಸಹಾಯ ಪಡೆಯಿರಿ. ಈಗ ನಾವು ಬಿಟ್ಟಿರ್ತೇವೆ, ಮತ್ತೆ ಪುನರಾವರ್ತನೆ ಆದ ತಕ್ಷಣ ನಾವು ವಿಚಲಿತರಾಗದೆ ಪುನಃ ಇಂಥ ಕೌನ್ಸಿಲಿಂಗ್ ಏನು ರಿಅಡಿಕ್ಷನ್ ಸೆಂಟರ್ ಇರ್ತಾವಲ್ಲ, ಡಿಅಡಿಕ್ಷನ್ ಸೆಂಟರ್ಗೆ ಹೋಗಿ ಅಥವಾ ಯಾರು ಹಿರಿಯ ಇರ್ತಾರ, ಆ ರೀತಿ ಕೌಶಲ್ಯ ಹೊಂದಿದವ್ರು ಇರ್ತಾರ, ಅವರನ್ನ ಕೂಡಲೇ ಸಂಪರ್ಕ ಮಾಡಿ ಮತ್ತೆ ನಾವು ಏನ್ ಮಾಡ್ಬೇಕು, ಆ ವ್ಯಸನ ಮುಕ್ತದಿಂದ ದೂರ ಬರಲು ದಾರಿಯನ್ನು ಕಂಡುಕೊಳ್ಬೇಕು. ಮತ್ತೆ ಅದಕ್ಕೆ ಅಡಿಕ್ಟ್ ಆಗಬಾರ್ದು ಅಂತ ಅನ್ನೋದನ್ನ ಇಲ್ಲಿ ಹೇಳಲು ಇಚ್ಛೆ ಪಡ್ತೀನಿ. ನಂತರ ಇಲ್ಲಿ ಏನು ಗಮನಿಸ್ಬೇಕಪ್ಪ ಅಂದ್ರೆ, ಅನಾರೋಗ್ಯದ ಸಮಯದಲ್ಲಿ ನಾವು ವೈದ್ಯರ ಹತ್ತಿರ ಹೋಗೋದು ತಪ್ಪಲ್ಲ. ಔಷಧಿಗಳ ಅಂದ್ರೆ ಅಗ್ದಿ ಗುರುಜಿಯವ್ರು ಹೇಳ್ತಾರೆ, ಏನು ಅತಿ ಅವಶ್ಯಕತೆ ಇದೆ ಅಂದಾಗ ನಾವು ವೈದ್ಯರ ಬಿಟ್ಟು ಹೋಗದೇ ಇರ್ಬೋದು ಅಂತ ಅಂದಾಗ ನಾವು ಔಷಧಿಯನ್ನ ತೆಗೆದುಕೊಳ್ಳುವುದು ಒಳ್ಳೆಯದು. ಔಷಧಿ ರಹಿತ ಜೀವನಕ್ಕೆ ಅದು ಇಲ್ಲಪ್ಪ, ಇದನ್ನು ತೆಗೆದುಕೊಳ್ಳದೇ ಇದ್ದಾಗ ನನಗೆ ಆರೋಗ್ಯನ ಪಡೆದುಕೊಳ್ಬಹುದು. ಬೇಕಾದಷ್ಟು ನಮಗೆ ಮುದ್ರೆಗಳು ಅಥವಾ ಮನೆ ಮದ್ದು ಮತ್ತೆ ನಾವು ಜೀವನ ಶೈಲಿಯನ್ನು ಏನು ಎಷ್ಟೊಂದು ಮಾಹಿತಿಯನ್ನು ನಮಗೆ ಮಹಾವತಾರ ಫೌಂಡೇಶನ್ ಕೊಟ್ಟಿದ್ರೆ ಅವನ್ನ ಅಳವಡಿಸ್ಕೊಂಡು ನಾವು ಔಷಧ ರಹಿತ ಜೀವನ ಮಾಡೋದು ಮೊದ್ಲು ಕಲ್ಕೋಬೇಕು. ಇಲ್ಲ, ನನಗೆ ಔಷಧಿ ಇಲ್ಲದೆ ನನಗೆ ಅದು ಹೋಗಕ್ ಸಾಧ್ಯನೇ ಇಲ್ಲ ಅಂತಂದಾಗ ಅವಾಗ ವೈದ್ಯರ ಕಡೆಗೆ ಹೋಗೋದು, ಇಂಥ ನಾವು ಚಟಗಳನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್.